ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಒಂದು ತುರ್ತು ಪರಿಸ್ಥಿತಿ. ಪ್ರತಿಯೊಂದು ಗರ್ಭಕೋಶದ ಒಳಗಡೆನೇ ಬೆಳಿಬೇಕು. ಅದೇ ಪ್ರಶಸ್ತವಾದ ಜಾಗ. ಅದನ್ನು ಬಿಟ್ಟು ಅದು ಫೆಲೋಪಿಯನ್ ಟ್ಯೂಬ್ ಇರ್ಬೋದು, ಓವರಿ ಇರ್ಬೋದು, ಪೆರಿಟೋನಿಯಲ್ ಕ್ಯಾವಿಟಿ ಇರ್ಬೋದು, ಅಂದರೆ ಹೊಟ್ಟೆಯ ಒಳಗೆ ಎಲ್ಲಿ ಬೇಕಾದ್ರೂ ಬೆಳೆಯಬಹುದು. ಆ ಥರ ಬೇರೆ ಜಾಗದಲ್ಲಿ ಬೆಳೆದಾಗ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. 100ರಲ್ಲಿ 1 ಪ್ರೆಗ್ನೆನ್ಸಿ ಈ ತರ ಎಕ್ಟೋಪಿಕ್ ಅವಘಡಕ್ಕೆ ಒಳಗಾಗುತ್ತೆ. ಸೊ ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಅಕ್ಯೂಟ್ ಅಂಡ್ ಕ್ರಾನಿಕ್ ಅಂತ 2 ಬಗೆ ಇದೆ. ಕ್ರಾನಿಕ್ ಅಂದರೆ ಪ್ರೆಗ್ನೆನ್ಸಿ ಅಲ್ಲೇ ಆಗ್ಬಿಟ್ಟು ಅಲ್ಲೇ ಬ್ಲೀಡಿಂಗ್ ಆಗಿ ಹಾಗೇ ಉಳ್ಕೊಂಡು ಹೋಗುತ್ತೆ. ಅಕ್ಯೂಟ್ ಪ್ರೆಗ್ನೆನ್ಸಿ ಆ ಬೇರೆ ಜಾಗದಲ್ಲಿ ಆಗ್ಬಿಟ್ಟು ಸಡನ್ ಆಗಿ ಅದನ್ನು ಬೆಳೆದು ರಕ್ತಸ್ರಾವ ಆಗಿ ಅಕ್ಯೂಟ್ ಎಮರ್ಜೆನ್ಸಿ ಆಗ್ತದೆ. ಸೊ ಇದನ್ನ ನಾವು ಬಹಳ ಬೇಗ ಡಿಟೆಕ್ಟ್ ಮಾಡಬಹುದು. ಅಂದರೆ 6ರಿಂದ 8 ವಾರದ ಒಳಗೆ ಸ್ಕ್ಯಾನಿಂಗ್ ಮಾಡಿದಾಗ ಸ್ಕ್ಯಾನಿಂಗ್ ಅಲ್ಲಿ ಪತ್ತೆ ಹಚ್ಚಬಹುದು, ಅಥವಾ ಅದಕ್ಕಿಂತ ಮುಂಚೆ ರಕ್ತ ಪರೀಕ್ಷೆಯಾದ ಬೀಟಾ HCG ಪರೀಕ್ಷೆಯನ್ನು ಮಾಡಿಸಿ ಇದನ್ನ ಪತ್ತೆ ಹಚ್ಚಬಹುದು. ಸೊ ಬಹುಬೇಗ ನಾವು ಪತ್ತೆ ಹಚ್ಚಿದಾಗ ಆಪರೇಷನ್ ನೆಸೆಸಿಟಿ ಇರೋದಿಲ್ಲ. ಇದನ್ನ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮೂಲಕ ನಾವು ಟ್ಯೂಬ್ ಅನ್ನ ಸೇವ್ ಮಾಡಬಹುದು. ಅದೇ ಅಕ್ಯೂಟ್ ಎಮರ್ಜೆನ್ಸಿ ಆಗಿ ಬಂದಾಗ, ಅಂದರೆ ಅತಿಯಾದ ರಕ್ತಸ್ರಾವ ಅಥವಾ ನೋವು, ಹೊಟ್ಟೆ ಒಳಗೆ ಬ್ಲೀಡಿಂಗ್ ಆಗಿ ಶಾಕಿಗೆ ಒಳಪಟ್ಟಾಗ ನಾವು ತುರ್ತಾಗಿ ಅವರನ್ನ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಥವಾ ಓಪನ್ ಲ್ಯಾಪ್ರಾಟಮಿಗೆ ಒಳಪಡಿಸಬೇಕಾಗುತ್ತೆ. ಲ್ಯಾಪ್ರೋಸ್ಕೋಪಿ ಸರ್ಜರಿ ಬಹಳ ಒಳ್ಳೆಯದು. ಸೊ ಈ ರೀತಿ ಮಾಡಿದಾಗ ಆ ಟ್ಯೂಬ್ ಅನ್ನ ಬಹಳ ಸಮಯದಲ್ಲಿ ತೆಗಿಬೇಕಾಗಿ ಬರ್ಬೋದು. ಅರ್ಲಿ ಡಿಟೆಕ್ಷನ್ ಇಸ್ ದ ಬೆಸ್ಟ್ ಒನ್. ಹಾಗಾಗಿ ನನ್ನ ಸಲಹೆ ಏನೆಂದರೆ 6ರಿಂದ 8 ವಾರದ ಅವಧಿಯಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸಿದಾಗ ಇದನ್ನ ಪತ್ತೆ ಹಚ್ಚಬಹುದು. ಹಾಗೆ ಪ್ರತಿಯೊಬ್ಬ ಗರ್ಭಿಣಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅನ್ನು ಮಾಡಿಸಿ ಅವರ ಪ್ರೆಗ್ನೆನ್ಸಿ ಸರಿಯಾದ ಜಾಗದಲ್ಲಿ ನಿಂತಿದೆಯೇ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವುದು ಒಳ್ಳೆಯದು. ಥ್ಯಾಂಕ್ ಯು.